ರಾಜ್ಯದಲ್ಲಿ ಯಾರು ಕೂಡ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಬಾರದು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರಿಗೆ ಎಐಸಿಸಿ ಅಧ್ಯಕ್ಷರು ಒಂದು ಸೂಚನೆಯನ್ನು ಕೊಟ್ಟಿದ್ರು, ವಾರ್ನ್ ಮಾಡಿದ್ರು. ಎಷ್ಟೇ ಸೂಚನೆ ವಾರ್ನ್ ಮಾಡಿದ್ರು ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ವಿ ಡೋಂಟ್ ಕೇರ್, ನಾನು ಯಾರ ಮಾತನ್ನು ಕೇಳೋದಿಲ್ಲ, ನಾನು ಹೇಳ್ತೀನಿ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿನೂ ಇಲ್ಲ, ಡಿಸೆಂಬರ್ ಕ್ರಾಂತಿನೂ ಇಲ್ಲ, ಇನ್ನು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಮೈಸೂರಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇದು. ನನ್ನ ಹೇಳಿಕೆಗೆ ಈಗಲೂ ಬದ್ಧ, ಹೇಳಿಕೆಯಲ್ಲಿ ತಪ್ಪೇನೂ ಇಲ್ಲ, ನನ್ನ ಹೇಳಿಕೆಯನ್ನ ಬೇರೆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ನಮ್ಮ ಪಕ್ಷದಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ಪಕ್ಷ ನೋಟಿಸ್ ಅನ್ನ ಕೊಟ್ಟರೆ ಉತ್ತರವನ್ನ ಕೊಡ್ತೀನಿ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಅಹಿಂದ ನಾಯಕತ್ವದ ಬಗ್ಗೆ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಇದರ ನಡುವೆ ಮತ್ತೊಮ್ಮೆ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದ್ರು ನೋಡ್ಕೊಂಡ್ ಬನ್ನಿ. ಅವತ್ತೇ ಮಾತನಾಡಿದೀನಿ. ನವೆಂಬರ್ ಅಲ್ಲಿ ಇರುವಂತ ಕ್ರಾಂತಿ ಬಗ್ಗೆ ಏನ್ ಮಾತಾಡ್ತಿರಲ್ಲ ಅದೆಲ್ಲ ಊಹಾಪೋಹ, ಆ ತರದ್ ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಕೂಡ ಅವತ್ತೇ ಮಾತನಾಡಿದೀನಿ. ನವೆಂಬರ್ ಅಲ್ಲಿ ಇರುವಂತ ಕ್ರಾಂತಿ ಬಗ್ಗೆ ಏನ್ ಮಾತಾಡ್ತಿರಲ್ಲ ಅದೆಲ್ಲ ಊಹಾಪೋಹ, ಆ ತರದ್ ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಕೂಡ ಅವತ್ತೇ ಮಾತನಾಡಿದೀನಿ. ನವೆಂಬರ್ ಅಲ್ಲಿ ಇರುವಂತ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಯಾರು ಕೂಡ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಬಾರದು ಅಂತ ಹೇಳಿ ಒಂದಿಷ್ಟು ಸೂಚನೆ ಕಟ್ಟಪ್ಪಣೆ ಎಲ್ಲವೂ ಕೂಡ ಬರ್ತಾ ಇದೆ. ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿದರೆ ಡಿ.ಕೆ ಶಿವಕುಮಾರ್ ಅವರ ಬಣದ ನಾಯಕರಿಗೆ ನೋಟಿಸ್ ಜಾರಿಯಾಗುತ್ತೆ. ಆದರೆ ಸಿದ್ದರಾಮಯ್ಯನವರ ಅತ್ಯಾಪ್ತರು ಅಥವಾ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿದ್ರೆ ಯಾರು ಕೂಡ ನೋಟಿಸ್ ಕೊಡ್ತಾ ಇಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ ಇತ್ತು. ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಮತ್ತೆ ರಿಯಾಕ್ಟ್ ಮಾಡಿದ್ರು. ಯಾರು ಏನೇ ಹೇಳಿದ್ರು ಕೂಡ 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಇರ್ತಾರೆ, ಪಕ್ಷದಿಂದ ನೋಟಿಸ್ ಬಂದಿಲ್ಲ, ನೋಟಿಸ್ ಬಂದರೆ ನಾನು ಉತ್ತರವನ್ನು ಕೊಡ್ತೀನಿ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಬಗ್ಗೆ ನಾನು ಮಾತನಾಡಿದ್ದು ಅದು ಸೈದ್ಧಾಂತಿಕವಾಗಿ ಮಾತ್ರ. ಅಹಿಂದವನ್ನು ಮುನ್ನಡೆಸುವಂಥ ನಾಯಕ ಯಾರು ಸಿದ್ದರಾಮಯ್ಯನವರ ನಂತರ ಅಂತ ಹೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ದೆ ಅಷ್ಟೇ. ಬಟ್ ಆ ವಿಚಾರಕ್ಕೂ ಸಿಎಂ ಬದಲಾವಣೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ತಾ ಇದ್ದಾರೆ ಅಷ್ಟೇ. ನೋಟಿಸ್ ಕೊಟ್ಟರೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟರು. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ, ನಾಯಕತ್ವದ ಹೇಳಿಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಕಂಪನವನ್ನು ಶುರು ಮಾಡ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಕಾಂಗ್ರೆಸ್ನಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಈಗ ಸತೀಶ್ ಜಾರಕಿಹೊಳಿ ಕೂಡ ಯೂಟರ್ನ್ ಹೊಡೆದಿದ್ದಾರೆ. ಸಿಎಂ ಆಗುವ ಆಸೆ ನನಗಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಯೂಟರ್ನ್ ಹೊಡೆದಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಸದ್ಯಕ್ಕೆ ಅದರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ. ಹಾರುಗೇರಿ ಪಟ್ಟಣದಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ ನೋಡಿ. ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಮಾತನಾಡಿ 2028ಕ್ಕೆ ನಾನು ಸಿಎಂ ಅಭ್ಯರ್ಥಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. 1 ತಿಂಗಳ ಹಿಂದಕ್ಕೆ ಹೋದರೆ ಇಲ್ಲ ನಾನು ಸಿಎಂ ರೇಸಿಂದ 1 ವರ್ಷದ ಹಿಂದೆ ಸರಿದು ಬಿಟ್ಟಿದ್ದೀನಿ, ನಾನು 2028ಕ್ಕೂ ಕೂಡ ಸಿಎಂ ಆಕಾಂಕ್ಷಿ ಅಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿಬಿಟ್ಟಿದ್ರು. 2033ರಲ್ಲಿ ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳಿದ್ರು. ಕಳೆದ 1 ತಿಂಗಳಲ್ಲಿ 3 ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಆರಂಭದಲ್ಲಿ 2028ಕ್ಕೆ ನಾನು ಸಿಎಂ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು. ಅದಾದ ನಂತರ 2033 ಅಂತ ಹೇಳಿದ್ರು. ಮೊನ್ನೆ ಅಷ್ಟೇ 2028 ಅಂತ ಹೇಳಿದ್ರು. ಈಗ ಕೇಳಿದ್ರೆ ನಾನು ಆಕಾಂಕ್ಷಿನೇ ಅಲ್ಲ ಅನ್ನುವ ರೀತಿಯಲ್ಲಿ ಯೂ ಟರ್ನ್ ಹೊಡೆದಿದ್ದಾರೆ ನೋಡಿ. ಇಲ್ಲ, ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗತ್ತೆ. ಯಾವ್ದು ಆಶೆನೂ ಇಲ್ಲ, ಸದ್ಯಕ್ಕೆ ಅದು ಅವಶ್ಯಕತೆನೂ ಇಲ್ಲ, ಚರ್ಚೆ ಇಲ್ಲ, ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗತ್ತೆ. ಸಾರಿ, ಅದ್ರ ಬಗ್ಗೆ ನಾ ಏನಿಲ್ಲ ಹೇಳ್ರಿ, ಬೆಂಗಳೂರಾಗೆ ಸಂಬಂಧಪಟ್ಟವ್ರು ಹೇಳ್ಬೇಕಂತ ನಾ ಏನಿಲ್ಲ, ಯಾವ್ದು ಆಶೆನೂ ಇಲ್ಲ, ಸದ್ಯಕ್ಕೆ ಅದು ಅವಶ್ಯಕತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಹಿಂದ ನಾಯಕತ್ವದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಇವತ್ತು ಮತ್ತೊಮ್ಮೆ ರಿಯಾಕ್ಟ್ ಮಾಡಿದರು. ಆಡಳಿತಾತ್ಮಕವಾಗಿ ಹೇಳಿಲ್ಲ, ಸೈದ್ಧಾಂತಿಕವಾಗಿ ಮಾತ್ರ ಹೇಳಿದ್ದಾರೆ.
ಯತೀಂದ್ರ ಸಿದ್ದರಾಮಯ್ಯನವರ ಬಗ್ಗೆ ಮತ್ತು ಅವರ ಹೇಳಿಕೆಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಅಂತ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇಲ್ಲ ಪ್ರಿಯಾಂಕ್ ಖರ್ಗೆ. ಸತೀಶ್ ಜಾರಕಿಹೊಳಿ ಅವರು ಹೋರಾಟವನ್ನ ಮಾಡ್ತಾನೇ ಇದ್ದಾರೆ. ನಮ್ಮಲ್ಲಿ ಯಾರಿಗೂ ಯಾವುದೇ ಗೊಂದಲ ಇಲ್ಲ ಪ್ರಿಯಾಂಕ್ ಖರ್ಗೆ ಈಗ ರಿಯಾಕ್ಟ್ ಮಾಡಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗ ಅದ್ರ ಬಗ್ಗೆ ಆಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ಆಡಳಿತಾತ್ಮಕವಾಗಲ್ಲ, ಸೈದ್ಧಾಂತಿಕವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಅದರಲ್ಲಿ ತಪ್ಪೇನಿದೆ? ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ನಮ್ಮ ಮಾಧ್ಯಮ ಸ್ನೇಹಿತರು ಬಿಟ್ಟರೆ ಇನ್ನೆಲ್ಲರೂ ಅದೇ ಹೇಳ್ತಾರೆ. ಹೇಳಿದ್ರು ಸರ್, ಅದಕ್ಕೊಂದು clarification ಕೊಟ್ಟರು. ಅದೇ 28ಕ್ಕೆ ಅಂದ್ರೆ 28ಕ್ಕೆ ಒಂದು ಅಹಿಂದ ನಾಯಕ, ಈಗೊಂದು ಅಹಿಂದ ನಾಯಕ ಅಂತಿರಲ್ವಲ್ಲ ಸರ್? ಇಲ್ಲ ನೋಡಿ, ಯಾರೇ ನಾಯಕರು ಇರ್ಬೋದು, ಆ ನಾಯಕತ್ವ ಬೆಳಿಬೇಕು ಅಂದರೆ ಸಮುದಾಯಗಳು ಆಕ್ಸೆಪ್ಟ್ ಮಾಡಬೇಕಲ್ಲ. ನಾನು ಹೇಳೋದ್ರಿಂದ ಬೇರೆಯವ್ರು ಹೇಳೋದ್ರಿಂದ ಎಲ್ಲ ಆಗಲ್ಲ. ಆಮೇಲೆ ಅವ್ರು ಹೇಳ್ದಂಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇಲ್ಲ, ಐಡಿಯಾಲಜಿದ ಕೊರತೆ ಇಲ್ಲ. ಹಲವಾರು ನಾಯಕರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾವಾಗಲೂ ಕೂಡ ಈ ಮೂಢನಂಬಿಕೆ ವಿರುದ್ಧ ಇರ್ಬೋದು, ಅದ್ರ ವಿರುದ್ಧ ಇರ್ಬೋದು, ಮತ್ತು ಸಂವಿಧಾನದ ಪರ ಇರ್ಬೋದು, ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ಈಗ